ನಮಸ್ಕಾರ ಮಕ್ಕಳೇ. ಮಕ್ಕಳೇ, ಇವತ್ತು ತೆನಾಲಿ ರಾಮಕೃಷ್ಣನ ಕಥೆಗಳು ಈ ಮಾಲಿಕೆಯಲ್ಲಿ ಮುಂದಿನ ಕಥೆಯನ್ನು ನೋಡೋಣ. ಕಥೆ ಹೆಸರು ಮಾತನಾಡುವ ಗಿಳಿಯ ಕತೆ. ಒಮ್ಮೆ ತೆನಾಲಿ ರಾಮಕೃಷ್ಣ ಅವರ ಕಾಲದಲ್ಲಿ ಶ್ರೀಕೃಷ್ಣದೇವರಾಯನ ಅರಮನೆಗೆ ಒಬ್ಬ ವ್ಯಾಪಾರಿ ಅಪರೂಪದ ಗಿಳಿಯನ್ನು ಉಡುಗೊರೆಯಾಗಿ ತಂದುಕೊಡ್ತಾನೆ. ಆ ಗಿಳಿ ಮನುಷ್ಯರಂತೆ ಸ್ಪಷ್ಟವಾಗಿ ಮಾತನಾಡ್ತಿರುತ್ತೆ. ಮಹಾರಾಜರಿಗೆ ಜಯವಾಗಲಿ, ಧರ್ಮವೇ ಶ್ರೇಷ್ಠ ಎಂಬ ಹೇಳಿಕೆಯನ್ನು ಅರಮನೆಯಲ್ಲಿ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ರಾಜನು ಆ ಗಿಳಿಯನ್ನು ಬಹಳ ಪ್ರೀತಿಯಿಂದ ಸಾಕಲು ಒಬ್ಬ ಸೇವಕನನ್ನು ನೇಮಕ ಮಾಡ್ತಾನೆ. ಮತ್ತು ಸೇವಕನಿಗೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾನೆ. ಕೇಳು, ಈ ಗಿಳಿಗೆ ಏನಾದರೂ ಆದರೆ ಅದರ ಸತ್ತ ಸುದ್ದಿಯನ್ನು ಮೊದಲು ಯಾರು ಹೇಳ್ತಾರೋ ಅವರಿಗೆ ಮರಣದಂಡನೆಯಾಗುತ್ತೆ ಅಂತ ಹೇಳ್ತಾನೆ. ಸೇವಕನು ಗಿಳಿಯನ್ನು ಬಹಳ ಜಾಗರೂಕತೆಯಿಂದ ನೋಡ್ಕೋತಿರ್ತಾನೆ. ಆದರೆ ಕೆಲವು ದಿನಗಳ ನಂತರ ವಯಸ್ಸಾದ ಗಿಳಿ ಸಹಜವಾಗಿ ಸಾವನ್ನಪ್ಪುತ್ತೆ. ಸೇವಕನಿಗೆ ಭಯ ಆಗತೊಡಗುತ್ತೆ. ರಾಜನಿಗೆ ಹೇಗೆ ಹೇಳೋದು ಅಂತ ತಿಳಿಯಕ್ಕಾಗಲ್ಲ. ಕೊನೆಗೆ ಅವನು ತೆನಾಲಿ ರಾಮಕೃಷ್ಣನ ಸಹಾಯ ಕೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣ ರಾಜನ ಬಳಿಗೆ ಹೋಗಿ ಹೇಳ್ತಾನೆ, ಮಹಾರಾಜರೇ, ನಿಮ್ಮ ಗಿಳಿ ಇಂದು ತುಂಬ ವಿಚಿತ್ರವಾಗಿ ವರ್ತಿಸುತ್ತಿದೆ. ಅದು ಮಾತನಾಡುತ್ತಿಲ್ಲ, ತಿನ್ನುತ್ತಿಲ್ಲ, ಕುಡಿಯುತ್ತಿಲ್ಲ, ಕಣ್ಣು ತೆರೆಯುತ್ತಿಲ್ಲ, ರೆಕ್ಕೆ ಕೂಡ ಅಲುಗಾಡಿಸ್ತಿಲ್ಲ. ಇದನ್ನು ಕೇಳಿದ ತಕ್ಷಣ ರಾಜ ಗಿಳಿಯ ಬಳಿಗೆ ಓಡಿ ಹೋಗ್ತಾನೆ. ಗಿಳಿಯನ್ನು ನೋಡಿ, ಅಯ್ಯೋ, ಇದು ಸತ್ತಿದೆ ಎಂದು ರಾಜನೇ ಹೇಳಿಬಿಡ್ತಾನೆ. ಆಗ ತೆನಾಲಿ ರಾಮಕೃಷ್ಣ ವಿನಮ್ರವಾಗಿ ಹೇಳ್ತಾನೆ, ಮಹಾರಾಜರೇ, ನಾವು ಗಿಳಿ ಸತ್ತಿದೆ ಎಂದು ಹೇಳಲಿಲ್ಲ, ಆದರೆ ಸ್ಥಿತಿಯನ್ನು ಮಾತ್ರ ವಿವರಿಸಿದ್ದೀವಿ ಅಂತ. ಆಗ ರಾಜನಿಗೆ ತನ್ನ ಆತುರದ ಆದೇಶ ತಪ್ಪು ಎಂದು ಅರ್ಥವಾಯಿತು. ಸೇವಕನನ್ನು ಕರೆಸಿ ಕ್ಷಮೆಯನ್ನು ಕೇಳ್ತಾನೆ. ಮುಂದೆ ಇಂತಹ ಕೋಪದ ಆದೇಶಗಳನ್ನು ನೀಡೋಲ್ಲ ಅಂತ ನಿರ್ಧಾರ ಮಾಡ್ತಾನೆ. ಮಕ್ಕಳೇ, ಈ ಕಥೆಯ ನೀತಿ ಇಷ್ಟೇ. ಬುದ್ಧಿವಂತಿಕೆಯು ದೊಡ್ಡ ಸಮಸ್ಯೆಗಳನ್ನು ಶಾಂತಯುತವಾಗಿ ಪರಿಹರಿಸುತ್ತೆ. ನಾವು ಮಾತುಗಳನ್ನು ಯೋಚಿಸಿ ಬಳಸಬೇಕು. ಆತುರದ ಆದೇಶಗಳು ಅನಗತ್ಯ ಕಷ್ಟಗಳನ್ನು ಉಂಟು ಮಾಡುತ್ತೆ. ಮಕ್ಕಳೇ, ಈ ರೀತಿ ನಿಮ್ಮ ಜೀವನದಲ್ಲೂ ಆಗಬಹುದು. ನೀವು ಎಚ್ಚರಿಕೆಯಿಂದ ಮಾತುಗಳನ್ನು ಆಡಿ, ಇದರಿಂದ ನಿಮ್ಮ ಜೀವನ ಸುಗಮ ಆಗುತ್ತೆ. ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ.